ಆ ಅಮಾವಾಸ್ಯೆ ಪೌರ್ಣಮಿ ಬಂತು ಅಂದರೆ ಬಾರದ ನಿದ್ರೆಯಲ್ಲೂ ಬೀಳೋ ಕನಸನ್ನ ಹೇಳಿದ್ರೆ ಯಾರೂ ನಂಬ್ತಾ ಇರಲಿಲ್ಲ. ಶೋಭಾ ಒಳಗೆ ತಿಂತಾ ಇದ್ದ ನೋವು ದೇವರಿಗೆ ಮುಟ್ತಾ ಇತ್ತು. ಬೇರೆಯವರ ಹತ್ತಿರ ಹೇಳೋಣ ಅಂದರೆ ಕೇಳೋ ಮನಸ್ಸುಗಳಿರಲಿಲ್ಲ. ಎಲ್ರಿಗೂ ಅವರದೇ ಆದಂತಹ ಕೆಲಸಗಳು. ನಿಜವಾಗ್ಲೂ ಆ ಕನಸು ಏನು? ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ಬಂತು ಅಂದ್ರೆ ಮೊದಲೇ ನಿದ್ರೆ ಬರ್ತಿರ್ಲಿಲ್ಲ. ಅದರಲ್ಲಿ ನಿದ್ರೆ ಮಾತ್ರೆ ತಗೊಂಡು ನೆಮ್ಮದಿಯಾಗಿ ಮಲ್ಗೋಣ ಅಂದ್ರು ಆ ಬಾಡಿಗೆ ನಿದ್ರೆಲೂ ಕೆಟ್ಟ ಕನಸು. ಆ ಕನಸಲ್ಲಿ ಒಂದು ಹುಡುಗಿ, ಇನ್ನೊಬ್ಬ ಗಂಡಸು ಅಸ್ಪಷ್ಟವಾಗಿ ಕಾಣ್ತಾ ಇದ್ರು. ಏನಿಲ್ಲ, ನಾನು ಹೋದ್ರೆ ಮನೆ ಒಳಗಡೆ ಎಲ್ಲಿ ಓಡಾಡಿದ್ರು ಅಲ್ಲಿ ನನ್ನ ಮುಂದೆ ನಿಂತಿರ್ತಾರೆ. ಅದೇ ಅವ್ರು ನೋಡಿದ ತಕ್ಷಣ ಆವಾಗಲೇ ತಲೆ ಭಾರ, ಒಂಥರ ಮೈಯೆಲ್ಲ ಉರಿ ಥರ, ಎದೆನೋವು, ಫುಲ್ಲು ಎದೆನೋವು, ಇನ್ನೇನು ಸತ್ತೋಗ್ಬಿಡ್ತೀವಿ ಅಷ್ಟು ಒಂದು ತೊಂದರೆ ಆಗುತ್ತೆ ಅವ್ರು ಕಾಣಿಸ್ಕೊಂಡಾಗ ಅಮಾವಾಸ್ಯೆ ಪೌರ್ಣಮಿನಲ್ಲಿ. ಕೊನೆಗೆ ಯಾರೋ ಹೇಳಿದ್ರಂತೆ ಇದು ಗಾಳಿ ಸಮಾಚಾರ, ಮಾಟ ಆಗಿದೆ ಅಂತ. ಅದಕ್ಕೋಸ್ಕರ ತಡೆ ಒಡಿಸಿದ್ದೂ ಆಯ್ತು. ರಾಯದುರ್ಗದಲ್ಲಿ 1 ತಿಂಗಳು ದರ್ಗಾ ಒಂದರಲ್ಲಿ ವನವಾಸ ಬಿದ್ದಿದ್ದಾಯ್ತು. ಸಮಸ್ಯೆ ಹೆಚ್ಚಾಯ್ತೇ ಹೊರತು ಪ್ರಯೋಜನವಾಗಲಿಲ್ಲ. ರಾಯದುರ್ಗ ಅಂತ ಅಲ್ಲೊಂದು ತಿಂಗಳು ಇದ್ವಿ, ಹುಷಾರಾಗುತ್ತೆ ಅಂತ ಹೇಳಿದ್ರು. ಅಲ್ಲಿ ದರ್ಗಾದಲ್ಲಿ ಮಲಗಿದ್ದು, ಅಲ್ಲಿ ಏನೇನೆಲ್ಲ ಮಾಡಿಸಿದ್ರು, ಕುರಿ ಎಲ್ಲ ಕುಯ್ದು ಏನೆಲ್ಲ ಮಾಡಿಸಿದ್ರು, ಅಲ್ಲೂ ನನಗೆ ವಾಸಿಯಾಗಿಲ್ಲ. 1 ತಿಂಗಳಿದ್ದೆ. ಮತ್ತು ಕಳವಯ್ಯ ಅಂತ ಯಾರೋ ಹೇಳಿದರು, ಕಳವಿಗೆ ಹೋದರೆ ಒಳ್ಳೆಯದಾಗುತ್ತೆ ಅಂತ, ತಮಿಳ್ನಾಡು ಸೈಡ್ಗೆ. ಅಲ್ಲೋಗಿ 15 ದಿವಸ 1 ತಿಂಗಳಿದ್ದು ಅಲ್ಲಿ ಎಲ್ಲ ಸ್ನಾನಗಳು ಮಾಡಿಸಿ ಅದೆಲ್ಲ ಮಾಡಿಸಿದ್ರು, ಅಲ್ಲೂ ವಾಸಿಯಾಗಿಲ್ಲ 1 ತಿಂಗಳಿಂದ. ಮತ್ತು ಮುಸ್ಲಿಮ್ಸ್ ಅವ್ರದ್ದು ಮುರುಗಮಲ್ಲ ಅಂತಾರಲ್ಲ, ಅಲ್ಲೂ ಹೋಗಿದ್ವಿ, ಅಲ್ಲೊಂದು 15 ದಿವಸ ಇದ್ವಿ, ಎಲ್ಲೋದ್ರೂ ಏನೂ ವಾಸಿಯಾಗಿಲ್ಲ. ತಮಿಳುನಾಡು ಕಳವೆ ಅನ್ನೋ ಜಾಗದಲ್ಲಿ 15 ದಿನ ಇದ್ದಿದ್ದಾಯ್ತು. ಅಲ್ಲಿ ಮಡಿ ಬಟ್ಟೆ ಉಟ್ಕೊಂಡು ಉರುಳು ಸೇವೆನೂ ಮಾಡಿದ್ದಾಯ್ತು. ಚಿಂತಾಮಣಿಯ ಮುರುಗುಮಲ್ಲದ ದರ್ಗಾದಲ್ಲೂ 15 ದಿವಸ ಇದ್ರು. ಅಲ್ಲಿ ಧೂಪ ಹಾಕಿದ್ರೂ ಉಪಯೋಗವಾಗಲಿಲ್ಲ. ಸಂಸಾರದಲ್ಲಿ ಕಷ್ಟ ಹೆಚ್ಚಾಯ್ತು ಅಂತಾರೆ ಆಕೆಯ ಗಂಡ. ನಮಗೆ ತಮಿಳ್ನಾಡಿಗೆ ಹೋಗೋಕ್ಕೆ ಟ್ರಾವೆಲ್ಸು, ಅದು ಅವ್ರು ಹೇಳಿದ ಅಡ್ರೆಸ್ಗಳನ್ನೆಲ್ಲ ಹುಡಿಕೊಂಡು ಅಲ್ಲೆಲ್ಲ ಹೋಗಿ ಅವ್ರು ಹೇಳಿತ್ತವ ಎಲ್ಲ ಪೂಜೆ ಮಾಡಿಸೋದಂತೆ, ಅದು ಮಾಡಿಸೋದಂತೆ ಎಲ್ಲ ಮಾಡಿಸಿದ್ದೀನಿ. ಮತ್ತು ಮುರುಗಮಲ್ಲಾಗ ಹೋಗಿ ಅಲ್ಲಿ ಒಂದು 3 ದಿವಸ ಮಲಗೋದು, ಅಲ್ಲಿ ಹೋಟ್ಲಲ್ಲಿ ಊಟ ಮಾಡೋದು. ನಮಗೆ ಯಾರು ರಿಲೇಷನ್ಶಿಪ್ ಯಾರು ಇರೋದಿಲ್ಲ. ಅಲ್ಲಿ ಊಟ ಮಾಡೋದು, ಮತ್ತು ಅಲ್ಲಿ ಹೋಟ್ಲಲ್ಲಿ ಊಟ ಮಾಡೋದು, ಅಲ್ಲೇ ಮಲಗೋದು, ಸ್ನಾನ ಇಲ್ಲ, ಏನಿಲ್ಲ. ನಮಗೆ ತುಂಬ ವನವಾಸ ಬಿದ್ದಿದ್ದೀವಿ. ಇದಕ್ಕೋಸ್ಕರ ನಾನು ಕೆಲಸಗಳಿಗೆ ಹೋಗಲ್ಲ, ಏನಿಲ್ಲ. ಅಲ್ಲಿ ನಮಗೆ ಓನರ್ಸು ಬೈತಾರೆ. ಪಾಪ, ಉಸಿರಾಡೋದೇ ಕಷ್ಟ ಅಂದ್ರೆ ಬದುಕೋದು ಹೇಗೆ ಹೇಳಿ? ನೆಮ್ಮದಿ ಇಲ್ಲದೆ ಹೋದ್ರೆ ಏನ್ ತಾನೇ ಮಾಡೋಕ್ ಸಾಧ್ಯ? ಸ್ವತಃ ಶೋಭಾರಿಗೂ ತುಂಬಾ ನೋವಾಗಿ ತಾನು ಮಾಡ್ತಾ ಇರೋದು ಸರಿಯಿಲ್ಲ ಅನ್ನಿಸಿ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನಿಸ್ತಿತ್ತಂತೆ. ಈಗ ಯಾರೂ ಇಲ್ಲ ಮನೇಲಿ, ಮಕ್ಕಳು ಗಂಡ ಎಲ್ಲ ಹೋಗ್ಬಿಟ್ರೆ ನಾವು ಇರೋದೇ ಬೇಡ, ನಮಗೇನೋ ಒಂಥರ ತಲೆನೋವು, ಆ ಹಿಂಸೆಗೆ ಹೋಗಿ ನೇಣಾಕೊಂಡು ಸತ್ತೋಗೋಣ ಅಂತ ಎಷ್ಟೋ ಸತಿ ಆ ರೀತಿನೂ ಮಾಡಿದ್ದೀನಿ. ಕೊನೆಗೆ ಎಲ್ಲ ರೀತಿಯ ಪ್ರಯತ್ನವನ್ನ ಮಾಡಿ ಇನ್ನೇನೂ ಸಾಧ್ಯವಿಲ್ಲ ಅನ್ನಿಸಿ ಬದುಕು ಅಸಹ್ಯ, ಇನ್ನು ಸಾಕು ಅನ್ನಿಸುವಾಗ ಸುವರ್ಣವಾಹಿನಿಯ ಜನ್ಮ ಜನ್ಮಾಂತರದ ಕಾರ್ಯಕ್ರಮವನ್ನ ನೋಡಿ ಮಂಜುನಾಥ ಶಾಸ್ತ್ರಿಗಳನ್ನ ಭೇಟಿಯಾಗ್ತಾರೆ ಶೋಭಾ ದಂಪತಿ. ಶೋಭಾ ಮೈ ಮೇಲೆ ಬಂದಿರುವ ಆ ಆತ್ಮ ಯಾವುದು? ಆ ಆತ್ಮ ಹೇಳಿದ ಆ ಸತ್ಯ ಏನು? ಆ ವಿಜಿನೇ ಇಷ್ಟೆಲ್ಲಕ್ಕೂ ಮೂಲ ಕಾರಣನ, ಅಥವಾ ಆ ಹಾವು ಕಾರಣನ, ಆ ಸೆಲ್ವರಾಜ್ ಆತ್ಮನೇ ಕಾರಣನ? ಯಾರು ಕಾರಣ? ನೀನು ಯಾರು? ಸೆಲ್ವರಾಜ್.